ನಮಸ್ಕಾರ. ಎಲ್ಲರೂ ಚೆನ್ನಾಗಿದ್ದೀರಾ? ಊಟ ಗೀಟ ಮಾಡಿದ್ರಿ ಅನ್ಕೊಂತೀನಿ. ವಾಸ್ ಬ್ಯುಸಿ. ಸೊ ನಾನಾ ಬೇರೆ ಬೇರೆ ಥರ ಕೆಲಸಗಳು ಬ್ಯುಸಿ ಇದ್ದಿದ್ದರಿಂದ ಐ ಥಿಂಕ್ ಐ ವಾಸ್ ನಾಟ್ ಏಬಲ್ ಟು ಕೆಲವು ದಿನಗಳಿಂದ ಮಾತಾಡಲಿಕ್ಕೆ ಸಮಯ ಸಿಕ್ಕಿರಲಿಲ್ಲ. ಈಗಲೂ ಸಮಯ ಇರಲಿಲ್ಲ, ಬಟ್ ವಿಚಾರಗಳು ಜಾಸ್ತಿ ಇದ್ದಿದ್ದರಿಂದ, ಆಮೇಲೆ ಮೆಸೆಂಜರಲ್ಲಿ, ಇನ್ಬಾಕ್ಸಲ್ಲಿ, ವಾಟ್ಸಪ್ಪಲ್ಲಿ ಸಾಕಷ್ಟು ಪ್ರಶ್ನೆಗಳು, ಯಾಕೆ ಬ್ಯುಸಿಯಾಗಿದ್ದೀರಾ, ಯಾಕೆ ಮಾತಾಡ್ತಾ ಇಲ್ಲ ಅಂತ. ಹಾಗಾಗಿ ಆ್ಯಂಡ್ ಕಮಿಂಗ್ ಸ್ಟ್ರೈಟ್ ಟು, ಐ ಡೋಂಟ್ ವಾಂಟ್ ಟು ವೇಸ್ಟ್ ಟೈಮ್. ಊಟ ಗಿಟ ಎಲ್ಲ ಮಾಡಿದ್ದೀರಾ ಅನ್ಕೊತೀನಿ. ಕಮಿಂಗ್ ಸ್ಟ್ರೈಟ್, ವಿನಯ್ ಕುಲಕರ್ಣಿ ಅವ್ರಿಗೆ ಜೀವಾವಧಿ ಶಿಕ್ಷೆ ಕೊಟ್ಟಿರುವಂಥದ್ದು ಕೋರ್ಟಿನ ತೀರ್ಪು ನಾವೆಲ್ಲ ಒಪ್ಕೊಳ್ಳೇಬೇಕು. ಬಟ್ ಗೇಮ್ ಪ್ಲ್ಯಾನ್ ಏನು ಅಂತಂದರೆ, ಒಂದು ಮರ್ಡರ್ ಕೇಸ್ಗೆ 10 ವರ್ಷ ಬೇಕಾಯ್ತಾ ಅಂತ, ಒಂದು ಮರ್ಡರ್ ಕೇಸ್ಗೆ ಕನ್ವಿಕ್ಷನ್ ಕೊಡಿಸ್ಲಿಕ್ಕೆ 10 ವರ್ಷ ಬೇಕಾಯ್ತಾ ಅನ್ನೋ ಒಂದು ಪ್ರಶ್ನೆ. ಆಮೇಲೆ ಅದರಲ್ಲೂ ಕೂಡ ನಮ್ಮ ಕಾಕಿ ಬಟ್ಟಂಗಿಗಳು ಗೇಮ್ ಆಡಿದ್ಯಲ್ಲ, ಅಬ್ಬಾ ಅವನು ಯಾವನೋ ಚೆನ್ನಕೇಶ್ವ ಅಂತೆ, ಚೆನ್ನಕೇಶ್ವ ಟಂಗರ್ಗಿ. ಆಹಾ ಲೇ, ಎಲ್ಲೂ ಹೋದ್ರೂ ನಿಮ್ಮ ಮನೆ ಹಾಳ ಕೆಲಸವನ್ನ ಅಲ್ಲ ಲೆಕ್ಕಾಕಡೆ CBI ಬಂದ್ಬಿಟ್ಟು ಕನ್ವಿಕ್ಷನ್ ಮಾಡಿಸ್ಬೇಕು ಅಂತಂದ್ರೆ ಈ ನಮ್ಮ ಕಾಕಿ ಪಡೆಗಳು ಗೆಣಸ್ಕೀಳಕ್ಕೆ, ಅಥವಾ ಈ 224 MLAಗಳ ಚಪ್ಪಲಿ ಹೊಲಿಯಕ, ಚಪ್ಪಲಿ ಗಿಪ್ಲಿ ವರ್ಷಕ್ಕೋಸ್ಕರ ಏನಾದರೂ ಇವ್ರನ್ನ ನಾವು ಮಡ್ಕೊಂಡಿದೀವ? ಕ್ಯಾನ್ ಜಸ್ಟ್ ಬಿಲೀವ್ ಇಟ್ ಟುಕ್ 10 years, ಸತತವಾಗಿ 10 ವರ್ಷ ಒಬ್ಬ ವ್ಯಕ್ತಿಯನ್ನ ಆರೋಪಿ ಅಂತ ರುಜುವಾತು ಮಾಡಲಿಕ್ಕೆ ಅದು CBI ಬರಬೇಕಾಯಿತು. ಮತ್ತೆ ಈ ಕರ್ನಾಟಕದಲ್ಲಿ ಪೊಲೀಸರು ಏನಕ್ಕೆ ಗೆಣಸ್ಕೇಳಕ್ಕೆ ಇವ್ರನ್ನ ಅಪಾಯಿಂಟ್ ಮಾಡ್ಬೇಕಾ? ಗೆಣಸ್ಕೇಳಕ್ಕೋಸ್ಕರ ಅವ್ರಿಗೆ ಗಾಡಿ ಕೊಡ್ಬೇಕಾ, ಯೂನಿಫಾರ್ಮ್ ಕೊಡ್ಬೇಕಾ, ಸ್ಟಾರ್ ಕೊಡ್ಬೇಕಾ? ನನಗೆ ಗೊತ್ತಿಲ್ಲ ಎಂಥ ವ್ಯವಸ್ಥೆಯಲ್ಲಿ ನೀವೆಲ್ಲ ಬದುಕ್ತಾ ಇದ್ದೀರಾ ಅಂತ. ನಾವಂತೂ ಕಳೆದ 15 ವರ್ಷದಿಂದ ನಮ್ಮ ಮಿತಿ ಮೀರಿ ಎಲ್ಲ ವಿಚಾರಗಳ ಬಗ್ಗೆ, ಅದು BJP ಆಗಿರ್ಬೋದು, ಕಾಂಗ್ರೆಸ್ ಹೆಂಗಾಗ್ಬಿಟ್ಟಿದೆ ಅಂತಂದ್ರೆ, ಒಂದೇ ನಾಣ್ಯದ 2 ಮುಖಗಳಿದ್ದಂಗೆ ಇವು. ಅವ್ರಿಗೆ ಅಧಿಕಾರ ಮಾಡಬೇಕು BJP ಅವ್ರಿಗೆ, ಇವ್ರಿಗೆ ಆಪೋಸಿಷನ್ ಬಿಟ್ಟು ಇಡಕ್ಕೂ ಇಷ್ಟ ಇಲ್ಲ. ಆಮೇಲೆ ಜನರ ಸಮಸ್ಯೆನ ಯಾರು ಕೂಡ ಐ ಥಿಂಕ್ ನೋ ಬಡಿ ಬಾದರ್ಡ್. ಇವತ್ತು ಯಾರೋ ಹೆಣ್ಮಗಳು PDO ಪ್ರತಿದಿನ ಲಂಚಕ್ಕೋಸ್ಕರ ಸಿಕ್ಕಾಕೊಂಡವರು ಪ್ರತಿದಿನ ಸಿಕ್ಕಾಕೊಂತಾರೆ. PDO ಸಿಕ್ಕಾಕೊಂತಾರೆ, ಇಲ್ಲ ಇನ್ಸ್ಪೆಕ್ಟರ್ ಸಿಕ್ಕಾಕೊಂತಾರೆ, ಸಬ್ ಇನ್ಸ್ಪೆಕ್ಟರ್ ಸಿಕ್ಕಾಕೊಂತಾರೆ, ಇಲ್ಲ ಒಂದು ತಹಸೀಲ್ದಾರ್ ಸಿಕ್ಕಾಕೊಂತಾರೆ, ಅವ್ನು ಯಾವನ ಇಂಜಿನಿಯರ್ ಸಿಕ್ಕಾಕೊಂತಾರೆ. ಆ ರೇಡ್ ಮಾಡಿದ್ರೆ 1000 ಕೋಟಿ. ಏನಾದರೂ ಬದಲಾವಣೆ ಆಗಿದೆಯಾ? ಅದು ಕಾಂಗ್ರೆಸ್ ಆಡಳಿತ ಆಗಿರ್ಬೋದು ಅಥವಾ BJP ಆಡಳಿತ ಆಗಿರ್ಬೋದು. ಇವಾಗ ಪಾರ್ಲಿಮೆಂಟಲ್ಲಿ ವುಮೆನ್ಸ್ ಬಿಲ್ಲು ಮತ್ತೆ ಡಿಲಿಮಿಟೇಷನ್ ಬಿಲ್ಲು, ಏನಿದು? ಸಾಮಾನ್ಯ ಜನರಿಗೆ ಏನಾರು ಒಂದು 15 ಲಕ್ಷ 20, ನನ್ಗೆ ಯಾರೋ ಕೇಳಿದ್ರು, ಅಣ್ಣ ಅದೇನೋ ವುಮೆನ್ಸ್ ಬಿಲ್ ಅಂತೆ, ನಮ್ಗೇನೋ ಕಾಸು ಕೊಡ್ತಾರಾ ಅಂತ. ಜನರು ನಮ್ಗೇನೋ ಸಹಾಯ ಆಗುತ್ತಾ ಅಂತ ಕೇಳ್ತಾ ಇದ್ದಾರೆ ಹೊರತು, ಇವತ್ತು ಅಧಿಕಾರಕ್ಕೋಸ್ಕರ BJP ಈ SIR ಅಂದ್ರೆ ವೋಟರ್ ವೆರಿಫಿಕೇಶನ್ ಇದೆ, ಇದು ಕೂಡ ತನ್ನ ಅಧಿಕಾರವನ್ನ 3 ಟರ್ಮ್ ಆಗಿದೆ, ಇನ್ನೊಂದಷ್ಟು ಟರ್ಮ್ಗಳನ್ನ ಎಕ್ಸ್ಟೆಂಡ್ ಮಾಡೋಕ್ಕೋಸ್ಕರ, ನಮ್ಮ ಮೇಲೆ ದಬ್ಬಾಳಿಕೆ ಆಡಳಿತ ಮಾಡೋಕ್ಕೋಸ್ಕರ BJP ಮಾಡ್ತಾ ಇರುವಂತ ಕುತಂತ್ರ ಬುದ್ಧಿಗಳು ಇವು. ಅಲ್ರಿ, 217 ಲಕ್ಷ ಸಾಲ ಮಾಡಿಟ್ಟವ್ರೆ 3 ಟರ್ಮಲ್ಲಿ BJP ಅವರು. ಯಾವ ನೇಣಿಗೆ ಹಾಕಬೇಕು ಇವ್ರನ್ನ? ಯಾವ ನೇಣಿಗೆ ಹಾಕೋಣ ಇವ್ರನ್ನ? ಯಾವನ್ ಸಾಲ ತೀರ್ಸೋನು? ಮಾಡಿ ಸಾಲನ ಏನ್ ಮಾಡಿದೆ ದುಡ್ಡು? ಈ ಮುಂದೆ ನಮ್ಮನ್ನ ಈ ವುಮೆನ್ಸ್ ರಿಸರ್ವೇಶನ್ ಬಿಲ್ ಅಂತೆ, ಡಿಲಿಮಿಟೇಷನ್ 540 ಚಿಲ್ಲರೆ ಏನೋ ಇದೆ, MP ಗಳು ಇಲ್ಲಂತೆ 850 ಓಕೆ, 850 ಮಾಡಿ ದೇಶ ಸಾಲ ತೀರಿಸ್ತೀರಾ? ಯಾರಾದ್ರೂ ನೆಮ್ಮದಿಯಿಂದ ಇದ್ದಾರಾ? ಪೆಟ್ರೋಲ್ ಬೆಲೆ ಏರಿಕೆ, ಡೀಸೆಲ್ ಬೆಲೆ ಏರಿಕೆ, ಮೆಟ್ರೋ ಬೆಲೆ ಏರಿಕೆ, ಟೋಲ್ಗೇಟ್ ಬೆಲೆ ಏರಿಕೆ, ಗ್ಯಾಸ್ ಬೆಲೆ ಏರಿಕೆ, ಎಲೆಕ್ಟ್ರಿಸಿಟಿ ಬೆಲೆ ಏರಿಕೆ, ನೀರಿನ ಬೆಲೆ ಏರಿಕೆ, ಜೀವನ. ಮನುಷ್ಯ ಬೆಳಗ್ಗೆಯಿಂದ ಸಂಜೆವರೆಗೂ ದುಡಿದ್ರೂ ಕೂಡ ಸಂಜೆ ಬಂದ್ರೆ ಬಾಡಿಗೆ ಕಟ್ಟಿ EMI ಕಟ್ಟಿ ಅವನ ನೆಮ್ಮದಿಯಾಗಿ ಮಲಗ್ತಾನ? ಖಂಡಿತ ನನಗೆ ಗೊತ್ತಿಲ್ಲ. ನಾನು ನೆಮ್ಮದಿಯಾಗಿ ಮಲ್ಕೊಂತ ಇದ್ದೀನಿ. ಕಾರಣ ಯಾಕೆ ಅಂತಂದ್ರೆ, ಈ ಎಲ್ಲ ವ್ಯವಸ್ಥೆಗಳಿಂದ ಸ್ವಲ್ಪ ನಾವು ದೂರ ಇದ್ದೀವಿ. ಆಮೇಲೆ ಎಲ್ಲ ಒಂದಷ್ಟು ಒಂದು 3% ಜನ ಲೂಟಿಕೋರರು ಈ ದೇಶವನ್ನು ಆಡಳಿತ ಮಾಡ್ತಾರೋ, ರಾಜ್ಯವನ್ನು ಆಡಳಿತ ಮಾಡಿರೋರು, ರಾಜಕಾರಣಿಗಳು, ಆಮೇಲೆ ಲೂಟಿ ಮಾಡಿರೋ ಅಧಿಕಾರಿಗಳು ನೆಮ್ಮದಿಯಿಂದ ಬದುಕ್ತಾ ಇದ್ದಾರೆ. ಒಂದಷ್ಟು ಜನ ಎಲ್ಲ ನಮ್ಗೆ ಒಂದು ಸ್ವಲ್ಪ ನಮ್ಮ ಅಜ್ಜಿ ತಾತ ಏನೋ ಒಂದಷ್ಟು ಜಮೀನ್ದಾರ ಬ್ಯಾಕ್ಗ್ರೌಂಡ್ ಮಾಡಿರೋದ್ರಿಂದ ನಾವು ಕೂಡ ನೆಮ್ಮದಿಯಿಂದ ಬದುಕಿದೆ. ಸಾಮಾನ್ಯ ಜನ ನೆಮ್ಮದಿಯಿಂದ ಬದುಕ್ತಾ ಇದ್ದೀರಾ? ಈ ಪ್ರಶ್ನೆಯನ್ನ ನೀವೇ ಕೇಳ್ಕೊಬೇಕಾಗಿದೆ. ಈ ಲೂಟಿಕೋರರ ರಾಜಕಾರಣಿಗಳು, ಅವನು BJP ಅವ್ರನ್ನ ಕಾಂಗ್ರೆಸ್ ಅವ್ನ ಬೈಕ್ ಅಂತಾನೆ, ಕಾಂಗ್ರೆಸ್ ಅನ್ನ BJP ಬೈಕ್ ಅಂತಾರೆ. 2 ಗುಂಪುಗಳು ಬೈಕೊಂಡು ಒಬ್ಬರ ಪಪ್ಪಗೆ ಒಬ್ಬರ ಅಧಿಕಾರ. ಬಟ್ ಬದಲಾವಣೆ ಯಾವತ್ತಾಗುತ್ತೆ? ಬದಲಾವಣೆ ಏನಾಗುತ್ತೆ? ವುಮೆನ್ಸ್ ರಿಸರ್ವೇಶನ್ ಬಿಲ್ಲು ಅಲ್ರಿ, ಒಬ್ಬ ಮನುಷ್ಯ ಕೇಳ್ತಾನೆ, ಅಣ್ಣ ನಂಗೇನೋ ದುಡ್ಡು ಹಾಕ್ತಾರ ಅಂತ. ಅಲ್ರಿ, ಸಾಮಾನ್ಯ ಜನಕ್ಕೆ ನಿರುದ್ಯೋಗನ ನಿವಾರಣೆ ಮಾಡಕ್ಕೆ ಏನಾದ್ರು ಬಿಲ್ಗಳು ತಗೊಂಬತ್ತಾರ? ಇಲ್ಲ. ಆಮೇಲೆ
ನರಸತ್ತ ವಿರೋಧ ಪಕ್ಷ, ನರಸತ್ತ ಅಪೋಸಿಷನ್. ಕಾಂಗ್ರೆಸ್ ನರಸತ್ತೋಗಿದೆ. 78 ವರ್ಷದಿಂದ ಪ್ರೈಮ್ ಮಿನಿಸ್ಟರು, ಅಧಿಕಾರಿಗಳು ಎಲ್ಲ ಆಗಿ ಏನೂ ಇಲ್ಲ ಅವರಲ್ಲಿ. ಸ್ಟಿಲ್ ದೇ ವಾಂಟೆಡ್ ಟು ರೆಪ್ರೆಸೆಂಟ್ ಆಸ್ ಅಪೋಸಿಷನ್ ಇನ್ ಪಾರ್ಲಿಮೆಂಟು. ಮತ್ತೆ ಇಲ್ಲಿ ಕಾಂಗ್ರೆಸ್ ಇಲ್ಲಿ ಕೂಡ ಆಡಳಿತ ಮಾಡ್ತಾ ಇದೆ. ಏನು ಯಾವುದೇ ಜನಸಾಮಾನ್ಯರು ನೆಮ್ಮದಿಲಿಲ್ಲ. ಅದು ಕಾಂಗ್ರೆಸ್ ಆಗಿರ್ಬೋದು, ಬಿಜೆಪಿ ಆಗಿರ್ಬೋದು, ಅಥವಾ ಕಣ್ಣೀರಿನ ಕುಮಾರಸ್ವಾಮಿ ಮೊನ್ನೆ ನಮ್ಮ ಮಠದ ದೇವಸ್ಥಾನ 100 ಕೋಟಿ ರೂಪಾಯಿ ವೆಚ್ಚ ಮಾಡಿ ಕಟ್ಟಿರೋ ದೇವಸ್ಥಾನ ಕರ್ಕೊಂಬಂದು ಪ್ರಧಾನಿನ ಪೂಜೆ ಎಲ್ಲ ಮಾಡಿಸಿ ಕಣ್ಣೀರಿನ ಕುಮಾರಸ್ವಾಮಿ. ಇವರು ಮೂರು ಪಕ್ಷಗಳು ಚೆನ್ನಾಗವೆ. ಪಕ್ಷವನ್ನ ನಡೆಸೋರು ಚೆನ್ನಾಗಿದ್ದಾರೆ, ರಾಜಕಾರಣಿಗಳು ಚೆನ್ನಾಗಿದ್ದಾರೆ, ಗೆದ್ದು ಬರೋರು ಚೆನ್ನಾಗಿದ್ದಾರೆ. ಸಾಮಾನ್ಯ ಜನ ಹೇಗಿದ್ದಾರೆ? ಗ್ಯಾಸ್ ಸಿಗ್ತಾ ಇಲ್ಲ, ಮನೇಲಿ ಅಡಿಗೆ ಮಾಡಕ್ ಗ್ಯಾಸ್ ಇಲ್ಲ, ಆಟೋಗೆ ಕ್ಯಾಬ್ಗೆ ಗ್ಯಾಸ್ ಸಿಗ್ತಾ ಇಲ್ಲ, ಎಲೆಕ್ಟ್ರಿಸಿಟಿ ಬಿಲ್ ಕಟ್ಟಕ್ ಆಗ್ತಾ ಇಲ್ಲ. ಊರ್ ಕಡೆ ಹೋಗೋಣ ಅಂತಂದ್ರೆ ಬೇಸಿಗೆ, ತಿನ್ನಕ್ ಇಟ್ಟಿಲ್ಲ. ಆ ಕೃಷಿನೆಲ್ಲ ಬಿಟ್ಟು ಬಂದು ಬೆಂಗಳೂರು, ಮುಂಬೈ, ಡೆಲ್ಲಿ ಎಲ್ಲಾ ಕಡೆ ಸೇರ್ಕೊಂಡು ಎಲ್ಲ ಐಟಿ ಬಿಟಿ ಅನ್ಕೊಂಡು ಇವತ್ತು ತಿನ್ನಕ್ ಊಟ ಇಲ್ದಿರೋ ಮಟ್ಟಕ್ಕೆ ಬೆಂಗಳೂರು ತುಂಬಾ ಬರೀ ಕಸ. ಏನು ಮಾಡಕ್ಕಾಗಲ್ಲ. ಯಾಕೆ ಅಂತಂದ್ರೆ ಡಿ ಕೆ ಶಿವಕುಮಾರ್ಗೆ ಅಯ್ಯೋ ವಿನಯ್ ಕುಲಕರ್ಣಿಗೆ ಅನ್ಯಾಯ ಆಗಿದೆ, ಕುಮಾರಸ್ವಾಮಿ ಇವನಿಗೆ ಇದು ಡಿ ಕೆ ಶಿವಕುಮಾರ್ಗೆ ಏನೋ ಚಿಂತೆ ಅಂತಂದ್ರೆ ನಾನು CM ಆಗ್ಬೇಕು. ಇವತ್ತು ಇನ್ನೊಂದು ಹೊಸ ಚಿಂತೆ ಅಂದ್ರೆ ಕುಲಕರ್ಣಿಗೆ ಅನ್ಯಾಯ ಆಗಿದೆ. ಅಲ್ಲ ಗುರು, ಶಿಕ್ಷೆ ಕೊಟ್ಟಿರೋದು ನಾವೇನಲ್ಲ, ಶಿಕ್ಷೆ ಕೊಟ್ಟಿರೋದು ಏನೋ ನ್ಯಾಯಾಲಯ ಕೊಟ್ಟಿರೋ ಶಿಕ್ಷೆನಲ್ಲಿ ಏನೋ ಅಲ್ರಿ. ಯೋಗ್ಯತೆ ಇದ್ದೋ ನಮ್ಮ ಈ ಕಾಕಿ ಪಡೆಗಳಿಗೆ ಇವ್ರುಗಳು ನಂಬ್ಕೊಂಡು ನಾವು ಸಂಬಳ ಕೊಡ್ತೀವಲ್ಲ, 1,10,000 ಜನಕ್ಕೆ ಟ್ಯಾಕ್ಸ್ ಕಟ್ತೀವಲ್ಲ, ಇವ್ರುಗಳು ನ್ಯಾಯ ಕೊಡಿಸೋ ಪರಿಸ್ಥಿತಿಯಲ್ಲಿ ಸುಳ್ಳು ಕೇಸ್ ಹಾಕು ಅಂದ್ರೆ ಹಾಕ್ತಾರೆ. ಯಾರ ಮೇಲೆ ಹಾಕ್ಬೇಕು? ಜಗದೀಶನ್ ಮೇಲೆ ಹಾಕ್ಬೇಕಾ? ಹಾಕೋಣ. ಏನ್ ಗೆಣಸ್ ಕೇಳ್ಕೊಳಕ್ ಆಗಲ್ಲ, ನಮಗೂ ಕೂಡ ಅಷ್ಟೇ ತಾಕತ್ತಿದೆ. ನಾವು ಅಲ್ಲಿ ಏನ್ ಹೋಗ್ಬೇಕು ಅದನ್ನ ಮಾಡ್ತೀವಿ, ಅದು ಬೇರೆ ವಿಚಾರ ಅಲ್ರಿ. ಸುಳ್ಳು ಕೇಸ್ ಹಾಕೋ ಅಂತೇಳು ಬಲಗೈಲಿ ನಿಂತ್ಕೊಂಡು ಹಾಕುವಂತ ಈ ಕಾಕಿ ಪಡೆಗಳು, ಹಾಕ್ಸೋಂತ ಈ ರಾಜಕಾರಣಿಗಳು, ಅಲ್ಲಿ ಕೇಂದ್ರ ಸರ್ಕಾರ 13 ವರ್ಷದಲ್ಲಿ ಗಬ್ಬೆಬ್ಬರು ಸಾಕ್ಬಿಟ್ಟಿದೆ. ಇನ್ನೇನು ಉಳಿದಿಲ್ಲ ಅವರು, ಇನ್ನೇನು ಉಳಿದಿಲ್ಲ. ಈಗ ಹೊಸದಾಗ ಒಂದು ರಾಗ ಡಿಲಿಮಿಟೇಷನ್. ಅಲ್ಲಾಗರು 540 ಜನಕ್ಕೆ ಕಾರ್ ಕೊಟ್ಟಿರೋದು, ಮನೆ ಕೊಟ್ಟಿರೋದೇ ವೇಸ್ಟ್. ನನ್ನ ಮಕ್ಕಳು ನೀವು ಒಬ್ಬನು ಕೂಡ ನಾಗರಿಕನಾಗಿ ನಾಗರಿಕರ ನೋವನ್ನು ಅರ್ಥ ಮಾಡಿಕೊಂಡು ನಾಗರಿಕರಿಗೋಸ್ಕರ ಕೆಲಸ ಮಾಡೋ ಒಬ್ಬ MP-ನಾದ್ರೂ ಭಾರತದಲ್ಲಿ ಇದನ್ನ ಇಲ್ಲ. ಎಲ್ಲ ಅಯೋಗ್ಯರು. ಐ ಡೋಂಟ್ ಮೈಂಡ್ ಸೇಯಿಂಗ್ ದಿಸ್. ಬೆಲೆ ಏರಿಕೆ ಇದೆ, ನಿರುದ್ಯೋಗ ತಾಂಡವಾಡ್ತಾ ಇದೆ, ಗ್ಯಾಸ್ ಸಿಗ್ತಾ ಇಲ್ಲ, ಆಟೋದವರು ಸೂಸೈಡ್ ಮಾಡ್ಕೊಳ್ಬೇಕು. ಅಲ್ಲಿ ಯಾರೋ ಪಾಪ ಅವ್ರು ಯಾರೋ ಅರ್ಜುನ್ ಸರ್ಜಾ ಅವ್ರ ಬಾಮ ಇದ ಏನೋ, ಮತ್ತೆ ಇವರು ನಮ್ಮ ರಚಿತಾರಾಮ್ ಏನೋ ಗ್ಯಾಸ್ ಒಂದು ಎಷ್ಟು ದಿನ ಕೊಡ್ಸಕ್ಕಾಗತ್ತೆ? ರಚಿತಾರಾಮು ಪಾಪ ಏನೋ ಕೊಡಿಸ್ತಾ ಇದ್ದಾರೆ, ಗುಡ್. ಎಷ್ಟು ದಿನ ಕೊಡ್ಸಕ್ಕಾಗತ್ತೆ? ಸಾಮಾನ್ಯ ಜನದ ಇಂಥ ಬೆಲೆ ಏರಿಕೆ ಮಾಡಿಲ್ಲ ಅಂತಲ್ಲ. ಅಲ್ಲಿ ಪಾರ್ಲಿಮೆಂಟ್ ಅಲ್ಲಿ ಏನು ಮೋದಿಗೆ ಹೇಳ್ತಾರೆ, ಏಕ್ ಚಾನ್ಸ್ ಏನಕ್ಕೆ ಗುರು 13 ವರ್ಷ ಕೊಟ್ಟು 217 ಲಕ್ಷ ಸಾಲ ಮಾಡಿಟ್ಟಿದ್ಯಲ್ಲ ಗುರು. ಕರ್ನಾಟಕದಲ್ಲಿ ಏನು ಕಡಿಮೆ ಇಲ್ಲ, ಸಿದ್ದರಾಮಯ್ಯ ಸರ್ಕಾರದಲ್ಲೂ ಕೂಡ 8 ಲಕ್ಷ ಕೋಟಿ ಸಾಲ ಯಾರಪ್ಪನ ಬಂದು ತೀರಿಸ್ತಾರೆ? ಯಾರೋ ತೀರಿಸ್ತಾರಲ್ಲೇ? ಭಾರತದ ರಾಜಕಾರಣಿಗಳೇ ಸಾಲ ಮಾಡಿಟ್ಟಿದಾರಲ್ಲೋ, ಯಾರೋ ತೀರಿಸ್ತಾರೆ? ನಿಮಗೆ ವುಮೆನ್ಸ್ ಬಿಲ್ ಬೇಕು, ಡಿಲಿಮಿಟೇಷನ್ ಬಿಲ್ ಬೇಕು, ವಿನಯ್ ಕುಲಕರ್ಣಿಗೆ ಶಿಕ್ಷೆ ಆಗಿರೋದಕ್ಕೆ ಡೌಟು ಫುಲ್ಲು, ಡಿ ಕೆ ಶಿವಕುಮಾರ್ ಫುಲ್ಲು ನೋವು. ಅಯ್ಯೋ ಅಲ್ಲ ಗುರು, ಸಾಮಾನ್ಯ ಜನರಿಗೋಸ್ಕರ ಯಾರಾದ್ರೂ ಬದುಕ್ತಾ ಇದ್ದೀರಿ ಅನ್ರೋ? ಯಾರು ಬದುಕ್ತಾ ಇಲ್ಲ. ನೀವೆಲ್ಲ ಬರೀ ಒಡೆದಾಳು. ಇಡೀ ದೇಶವನ್ನ ಜಾತಿ, ಧರ್ಮ, ಪಂಗಡ, ಕಲ್ಲರ್, ಸ್ಕಿನ್, ಭಾಷೆ ಎಲ್ಲಾವುದು ಒಡೆದು ಚೂರ್ ಮಾಡಿ ಬಿಸಾಕಿದ್ದೀರಾ. ಏನೂ ಉಳಿದಿಲ್ಲ. ಒಗ್ಗಟ್ಟನ್ನೋದು ನಮ್ಮ ದೇಶದಲ್ಲಿ ಇಲ್ಲವೇ ಇಲ್ಲ. ಆ ಒಗ್ಗಟ್ಟನ್ನ ನಾಶ ಮಾಡಿ ಇವತ್ತು ನೀವು ಮಾಡಿ ಯಾವನೋ ನೆಮ್ಮದಿಯಾಗಿದ್ದಾನೆ ಭಾರತದಲ್ಲಿ? ಯಾವನೋ ನೆಮ್ಮದಿಯಾಗಿದ್ದಾನೆ? ಯಾವನಾದ್ರೂ ಮೋದಿ ಬಗ್ಗೆ ಮಾತಾಡಿದ್ರೆ ಹೇಳ್ತಾರೆ ಇಲ್ಲಿ ಹಲ್ಕಟ್ಟುಗಳು, ಹೇಯ್ ಕೇಳ್ರ ಮೋದಿನ 217 ಲಕ್ಷ ಕೋಟಿ ಸಾಲ ಮಾಡಿ ಯಾರನ್ನ ಉದ್ಧಾರ ಮಾಡಿದ್ರೆ ಕೇಳಲೇ? ದೇಶದ ನಾಗರಿಕನಾಗಿ ಪ್ರಶ್ನೆ ಮಾಡಬೇಕಾಗಿದೆ. ಆ ನರಸತ್ತ ಕಾಂಗ್ರೆಸ್ ಅವರು ಅಪೋಸಿಷನ್ ಅವ್ರಿಗೆ ಕೇಳಕ್ಕೆ ದಮ್ಮು ತಾಕತ್ತಿಲ್ಲ. ಯಾಕೆ ಅಂದ್ರೆ 60-70 ವರ್ಷದಲ್ಲಿ ಅವ್ರು ಮಾಡ್ಕೊಂಡ್ ಬಂದಿರೋದನ್ನ ಇವರು ಬ್ಲಾಕ್ ಮೇಲ್ಗಳು ಮಾಡಿಕೊಂಡು ಅಂಡರ್ಸ್ಟ್ಯಾಂಡಿಂಗ್ ಗಳಲ್ಲಿ ಯಾವನಾದ್ರೂ ನೆಮ್ಮದಿಯಲ್ಲಿದ್ದಾರ? ಯಾವುದಾದ್ರೂ ಬೆಲೆ ಕಡಿಮೆ ಇದೆಯಾ? ಹೋಗ್ಲಿ, ನಿಮ್ಮ ಮನೆಯಲ್ಲಿ ಬರ್ತಾ ಇರುವಂತ ಐ ಥಿಂಕ್ ಸಂಬಳ ಆಗಿರ್ಬೋದೇ ಸಾಲ್ತಾ ಇದೆಯಾ? ಖಂಡಿತ ನನಗೆ ಗೊತ್ತಿಲ್ಲಪ್ಪ. ಯಾವ ಟು ಟೆಲ್ ಹೂ ಇಸ್ ಅಟ್ ಪೀಸ್. ನೆನೆ ಯಾವುದೋ ಒಂದು 10 ದೇಶಗಳಲ್ಲಿ ಏನೋ ನೆಮ್ಮದಿ ಇದೆಯಂತೆ, ಅಂದ್ರೆ ತುಂಬಾ ಸುಖವಾಗಿರುವಂತ ದೇಶ 10 ದೇಶಗಳನ್ನ ತೋರಿಸ್ತಾ ಇದ್ರು. ಫಿನ್ಲ್ಯಾಂಡು, ಐರ್ಲ್ಯಾಂಡು, ಗ್ರೀನ್ಲ್ಯಾಂಡು, ಐಸ್ಲ್ಯಾಂಡು. ನೋಡಿ, ಆಹಾ, ಎಂತ ದೇಶಗಳನ್ನ ಸೃಷ್ಟಿ ಮಾಡಿದರೆ ಈ ಹಲ್ಕಟ್ಟು ಬೇವರ್ಸಿಗಳು, ಲೂಟಿಕೋರರು, ಡಕಾಯಿತರು, ಆಯ್ತಾ, ನಮ್ಮ ಓಟ್ಗಳನ್ನ ತಗೊಂಡು ನಮ್ಮನ್ನ ಬೀದಿಗೆ ಬಿಡುವಂತವ್ರು, ನಮ್ಮ ದೇಶವನ್ನ ಸಾಲ ಮಾಡುವಂತವ್ರು, ರಾಜ್ಯದಲ್ಲಿ ಸಾಲ ಮಾಡುವಂತವ್ರು,
ಬಕಾಸುರರು, ಲೂಟಿಕೋರರು, ವಂಶಪಾರಂಪರವಾಗಿ ಆಡಳಿತ ಮಾಡೋ ಅಂತ ರಾಜಕಾರಣಿಗಳು, ಈ ಹೊಲಸು ರಾಜಕಾರಣಿಗಳ ಕೈಗೆ ಯಾವನು ಒಳ್ಳೆನಲ್ರಿ. ಹೋಲ್ಸೇಲ್ ದೇ ಹ್ಯಾಡ್ ಟು ಬಿ ರಿಮೂವ್ಡ್ ಲೈಕ್ ನೇಪಾಳ್ ರೀತಿನಲ್ಲಿ ವಿ ಹ್ಯಾವ್ ಟು ಕಂಪ್ಲೀಟ್ಲಿ ರಿಮೂವ್ ದ ಎಂಟೈರ್ ಏನಿದೆ. ಇದನ್ನ ಬದಲಾವಣೆ ಮಾಡಿದಾಗ ಮಾತ್ರ ಸಾಮಾನ್ಯ ಜನ, ನನಗೆ ಹೇಳಿ, ಎಷ್ಟು ಜನ ನೆಮ್ಮದಿಯಾಗಿ ನೀವು ಮಲ್ಕೊಳ್ತೀರಾ? ಅದು ಗಂಡ ಆಗಿರ್ಬೋದು, ಹೆಂಡತಿ ಆಗಿರ್ಬೋದು, ಮಕ್ಕಳನ್ನ ನೆಮ್ಮದಿ ಮಾಡಿ ಮಲಗಿಸ್ಲೇಬೇಕು. ಗಂಡ ಹೆಂಡತಿ ಯಾರಾದರೂ ನಿಜವಾಗಲೂ ಈ ವ್ಯವಸ್ಥೆನಲ್ಲಿ, ಅದು ರಾಜ್ಯ ಸರ್ಕಾರ ಆಗಿರ್ಲಿ, ಅದು ಕಾಂಗ್ರೆಸ್ ಆಗಿರ್ಲಿ, ಅದು ಬಿಜೆಪಿ ಆಗಿರ್ಲಿ, ಅದು ಕಣ್ಣೀರಿನ ಕುಮಾರಸ್ವಾಮಿ ಅಲ್ಲಿ ಮಠಕ್ಕೆ ಮನೆ ಹೋಗಿ ಮೋದಿನೆಲ್ಲ ಕರ್ಕೊಂಬಂದು 100 ಕೋಟಿ ರೂಪಾಯಿ ಕಟ್ಟಿ, ಗುರು ಕುಮಾರಸ್ವಾಮಿ ಗೊತ್ತಿಲ್ಲ, ಇಲ್ಲಿ ಆಟೋಗಳಿಗೆ ಗ್ಯಾಸ್ ಸಿಗ್ತಾ ಇಲ್ಲ, ಮನೇಲಿ ಗ್ಯಾಸ್ ಇಲ್ಲ, ಬೆಲೆ ಏರಿಕೆ ಆಗ್ಬಿಟ್ಟಿದೆ, ಕುಮಾರಸ್ವಾಮಿ ಹೊಟ್ಟೆ ತುಂಬಿದೆ, ಅಲ್ಲಿ ಅವ್ರಿಗೂ ಹೊಟ್ಟೆ ತುಂಬಿದೆ, ಬಂದು ಓಪನಿಂಗ್ ಮಾಡಿದವ್ರಿಗೂ ಹೊಟ್ಟೆ ತುಂಬಿದೆ. ನಾವು ಜಾತಿ ಧರ್ಮದ ಬಗ್ಗೆ, ಆಚರಣೆಗಳ ಬಗ್ಗೆ ಅಲ್ಲ. ಫ್ರೆಂಚ್ ರೆವಲ್ಯೂಷನ್ ಅಲ್ಲಿ ರಾಣಿ ಕೇಳಿದ್ರಂತೆ, ರಾಣಿ ನಮ್ಗೆ ಹೊಟ್ಟೆ ತಿನ್ನಕ್ಕೆ ಬ್ರೆಡ್ ಇಲ್ಲ ಅಂದ್ರೆ ಕೇಕ್ ತಿನ್ನೋ ಅಂತಂತ. ಇವತ್ತು ರಾಜಕಾರಣಿಗಳ ಪರಿಸ್ಥಿತಿ ನಮ್ಮ ರಾಜ್ಯದಲ್ಲಾಗಿರ್ಬೋದು, ಇವತ್ತು ಕಾಂಗ್ರೆಸ್ ಅವ್ರಿಗೆ, ಇವ್ರಿಗೆ CM ಸಿದ್ದರಾಮಯ್ಯನ್ಗೆ ಇರೋಷ್ಟು ದಿನ ನಡೀಲಿ, DK ಶಿವಕುಮಾರ್ಗೆ ನಾನು CM ಆಗ್ಬೇಕು, ವಿನಯ್ ಕುಲಕರ್ಣಿಗೆ ಅನ್ಯಾಯ ಆಗ್ಬಿಟ್ಟಿದೆ, ಬರೀ ಇವೆ. ದಾವಣಗೆರೆಯಲ್ಲಿ ಅವ್ನು ಗೆಲ್ಬೇಕು, ಮಲ್ಲಿ ಗೆಲ್ಲಬೇಕು, ಬೇರೆ ಏನು ಸಾಮಾನ್ಯ ಜನರ ಬಗ್ಗೆ ಏನ್ ಚಿಂತೆ ಇಲ್ಲ. ಕಸ ಇದೆಯಾ ಬೆಂಗಳೂರಲ್ಲಿ, ಗಬ್ಬೆದ್ದು ಹೋಗಿ ಕುಡಿತಾರ ನೀರ ವಿಷನ ಹಾಳಾಗೋಗಿ, ನಿಮ್ ಕೈಯಲ್ಲಿ ತಿಂಗಳಿಗೆ ಸಂಬಳ ಸಾಲ್ತಾ ಇಲ್ಲ, ಸುಸೈಡ್ ಮಾಡ್ಕೊಂಡು ಹಾಳಾಗೋಗಿ. ಜನ ಸುಸೈಡ್ ಮಾಡ್ಕೊಂತ ಇದಾರೆ, ಪೇಪರ್ಗಳು ಬರಿತಾ ಇಲ್ಲ. ಅಲ್ಲ, ಏನೋ ದೊಡ್ಡ ಕ್ರಾಂತಿ ತರ ಈ ಪೇಪರ್ಗಳಲ್ಲಿ ಬರೀತಾರೆ ವುಮೆನ್ಸ್ ಬಿಲ್ ಬಗ್ಗೆ, ಡಿಲಿಮಿಟೇಷನ್ ಬಗ್ಗೆ. ಅಲ್ರ ಕಣ, 540 ಜನನ್ ಕಳಿಸಿನಿ, ನಮ್ಮ ದೇಶದ ಸಾಲವನ್ನ 217 ಲಕ್ಷ ಕೋಟಿ ಸಾಲ ಮಾಡಿಟ್ಟಿದ್ರ. ವುಮೆನ್ಸ್ ರಿಸರ್ವೇಶನ್ ಅಂತ ನಮ್ ಕಿವಿ ಮೇಲೆ ಹೂ ಇಟ್ಟಿ ಏನಕ್ರೋ ದೇಶವನ್ನ, ರಾಜ್ಯವನ್ನ, ಈ ಸಮಾಜವನ್ನ ಹಾಳು ಮಾಡ್ತಾ ಇದ್ದೀರಾ. ಸಾಲ ತೀರ್ಸಕ್ ಯಾವ್ದಾದ್ರು ಬಿಲ್ ಇದೆಯೇನಾ? ಸಾಲ ತೀರ್ಸ ಬಿಲ್ ಇದೆಯಾ? ತೀರ್ಸಿ ತಗೊಂಬನ್ನಿ ಬಿಲ್ ಬೇಕಾರೆ. 217 ಲಕ್ಷ ಕೋಟಿ ಸಾಲ ತೀರ್ಬೇಕು ರಾಜ್ಯದ. ಏನು ಸಾಧ್ಯತೆ ಇಲ್ಲ. ಯಾವ್ದಾದ್ರು ಬೆಲೆ ಏರಿಕೆನ ನಿಯಂತ್ರಣ ಮಾಡಕ್ಕೆ, ಜನರಿಗೆ ಉಣ್ಣಕ್ಕೆ ತಿನ್ನಕ್ಕೆ ಯಾವ್ದಾದ್ರು ಬಿಲ್ ಇದೆಯಾ? ತರಲ್ಲ ನೀವು. ನಿರುದ್ಯೋಗ, ಇವತ್ತಿನ ಯುವ ಜನತೆ ಓದ್ಬಿಟ್ಟು ಬೀದಿಗಳಲ್ಲಿ ಬಸವನ್ ತರ ತಿರ್ಗಾಡ್ತಾವ್ರೆ. ಯಾವ್ದನ್ನ ಬಿಲ್ ತಗೊಂಬಂದ್ ತೀರ್ಸಕ್ಕಾಗಲ್ಲ. ಏನೋ ದೊಡ್ಡ ಬ್ರಹ್ಮಸ್ತು ತರ ಬರೀತಾರೆ ವುಮೆನ್ಸ್ ರಿಸರ್ವೇಶನ್ ಬಿಲ್ ಅಂತ. ಅಲ್ರಿ, ದೇಶನ ದಿವಾಳಿ ಮಾಡಿ ನೀವು ಯಾವ ರಿಸರ್ವೇಶನ್ ತಗೊಂಬಂದ್ರೆ ಯಾರು ನೆಮ್ಮದಿಯಲ್ಲಿದ್ದಾರೆ? 140 ಕೋಟಿ ಜನ ಸಂಸಾರಗಳು, ಫ್ಯಾಮಿಲಿಗಳು ಯಾವ ನೆಮ್ಮದಿಯಾಗಿದೆ? ಬೆಲೆ ಏರಿಕೆ, ನಿರುದ್ಯೋಗ. ಇವತ್ತು ಕೆಲಸ ಸಿಕ್ಕರೆ ನಾಳೆ ಬೆಳಿಗ್ಗೆ ಕೆಲಸ ಸಿಗುತ್ತಲ್ಲ, ಅದು ಕೂಡ ಗ್ಯಾರಂಟಿ ಇಲ್ಲ. ಮಾತೆತ್ರೆ ಮೋದಿ, ಮಾತೆತ್ರೆ ಸಿದ್ದರಾಮಯ್ಯನಿಗೂ ಏನ್ ನೋವಲ್ಲ, ಮೋದಿಗೂ ಏನ್ ನೋವಲ್ಲ, MP ಗಳಿಗೆ ಏನ್ ನೋವಲ್ಲ, MLA ಗಳಿಗೆ ಏನ್ ನೋವಲ್ಲ, MLC ಗಳಿಗೆ ಏನ್ ನೋವಲ್ಲ, ಅಧಿಕಾರಿಗಳಿಗೆ ತಿಂಗಳು ಕರೆಕ್ಟಾಗಿ ಸಂಬಳ ಬರ್ತದೆ, ಅವ್ರಿಗೂ ಯಾವುದೇ ನೋವಲ್ಲ. ಜೊತೆನಲ್ಲಿ ಬೆಳಗ್ಗೆ ಎದ್ರೆ ಇವತ್ತು ಅವಳು ಯಾವಳ PDO ಸಿಕ್ಕಾಕೊಂಡು ಲೆಕ್ಕ ಹಾಕೊಳ್ರಿ. ಹೆಂಗಸರು ಲೂಟಿ ಮಾಡೋ ಮಟ್ಟಕ್ಕೆ, ಅಧಿಕಾರಿಗಳು ಹೆಂಗಸರುಗಳು ಲಂಚ ತಗೊಂಡು ಲೂಟಿ ಮಾಡೋ ಮಟ್ಟಕ್ಕೆ ಇವತ್ತು ಸಮಾಜ ಬೆಳೆದು ನಿಂತಿದೆ ಅಂತಂದ್ರೆ, ತಿನ್ನಕ್ಕೆ ಅನ್ನ ಸಿಗ್ತಾ ಇಲ್ಲ, ಕೆಲಸ ಸಿಗ್ತಾ ಇಲ್ಲ, ನಿರುದ್ಯೋಗ ತಾಂಡವಾಡ್ತಾ ಇದೆ. ಕರೆಂಟ್ ಬೆಲೆ ಜಾಸ್ತಿ ಆಗಿದೆ, ನೀರಿನ ಬೆಲೆ ಜಾಸ್ತಿ ಆಗಿದೆ, ಟೋಲ್ ಗೇಟ್ ಬೆಲೆ ಜಾಸ್ತಿ ಆಗಿದೆ, ಇನ್ಶೂರೆನ್ಸ್ ಬೆಲೆ ಜಾಸ್ತಿ ಆಗಿದೆ, ಐಟಮ್ಗಳ ಬೆಲೆ ಜಾಸ್ತಿ ಆಗಿದೆ, ತಿನ್ನ ಐಟಮ್ ಸಮೇತ ಬೆಲೆ ಆಗಿದೆ. ಬಟ್ ಯಾವುದು ಕೂಡ ಅದನ್ನ ಕೇಳೋ ಅಂತ ಯಾರು ಇಲ್ಲ. ಬೆಳಗ್ಗೆ ಎದ್ರೆ TV ಡಿಸ್ಕಷನ್ಗಳೆಲ್ಲ ಆಗಿರ್ಬೋದು, ಅವನು ಗೆಲ್ತಾನೆ, ಇವನು ಗೆಲ್ತಾನೆ, ಅವನೊಂದು ಬಿಲ್ ತಗೊಂಬಂದು ಇನ್ನೊಂದು, ಎಲ್ಲ ಲೂಟಿ ಕೊರ್ರೆ. ನಿಮ್ಮ ಅಧಿಕಾರವನ್ನ, ನಿಮ್ಮ ತೆರಿಗೆಯನ್ನ ತಗೊಂಡು ಲೂಟಿ ಮಾಡುವಂತ ಕೈಗೆ ದೇಶವನ್ನ ಕೊಟ್ಟಿದ್ದಾಗಿದೆ. 217 ಲಕ್ಷ ಸಾಲ ಮಾಡೋನಲ್ರ ನಿಮ್ ಮೋದಿ ಸರ್ಕಾರ 13 ವರ್ಷದಲ್ಲಿ. ಯಾವನ್ ತೀರಿಸ್ತಾನೆ? ಈ ದೇಶದಲ್ಲಿ ನಾಗರಿಕರಾಗಿ ನಾವು ಕೇಳೋ ಹಕ್ಕಿದೆ. ರಾಜ್ಯದಲ್ಲಿ 8 ಲಕ್ಷ ಕೋಟಿ ಸಾಲ ಆಗಿದೆ. 8 ಲಕ್ಷ ಕೋಟಿ ಯಾವನ ಆಸ್ತಿ ಮಾರಿ? ಸಿದ್ದರಾಮಯ್ಯನವರ ಆಸ್ತಿ ಮಾರಿ ತೀರಿಸ್ತೀರಾ? DK ಶಿವಕುಮಾರ್ ಆಸ್ತಿ ಮಾಡಿ ತೀರಿಸ್ತೀರಾ? ಅಥವಾ 224 MLAಗಳು ನಿಮ್ಮ ಆಸ್ತಿಗಳು ಮಾಡಿ ತೀರಿಸ್ತೀರಾ? ದೇಶದ ಸಾಲವನ್ನ ಮೋದಿ ತೀರಿಸ್ತಾರ? ಯಾರು ತೀರ್ಸಲ್ಲ, ನಾವೇ ತೀರಿಸ್ಬೇಕಾರೋದು. ಆದ್ರೂ ಬೆಳಗ್ಗೆ ಹೇಳಿದ್ರೆ ನಮ್ಗೊಂದು ಚಾನ್ಸ್ ಕೊಡಿ. ಏನ್ ಚಾನ್ಸ್ ಕೊಡಿ? ಜನಗಳ ನೇಣಾಕೊಬೇಕು ಅಂತ ಒಂದು ಪರಿಸ್ಥಿತಿ ಮಾಡಿಟ್ಟಿದ್ರ. ಯಾವನ್ ಜೇಬಲ್ಲೂ ದುಡ್ಡಿಲ್ಲ, ಯಾವನ್ ಬ್ಯಾಂಕಲ್ಲೂ ದುಡ್ಡಿಲ್ಲ, ಯಾರ ಮನ್ಸಲ್ಲೂ ನೆಮ್ಮದಿ ಇಲ್ಲ, ಮಲ್ಕಂಡ್ರೆ ನಿದ್ದೆ ಬರಲ್ಲ. ಈ ಪರಿಸ್ಥಿತಿ ಮಾಡಿಟ್ಟಿದಿರಲ್ಲ. ಕಾಸು ಕೊಟ್ರು ಗ್ಯಾಸ್ ಸಿಗಲ್ಲ, ಮನೆಯಲ್ಲಿ ಊಟ ಮಾಡೋಣ ಅಂತಂದ್ರೆ ಮನೇಲಿ ಅಡಿಗೆ ಗ್ಯಾಸ್ ಸಿಗಲ್ಲ. ಇನ್ನೇನೋ ಪರಿಸ್ಥಿತಿ ಇನ್ನೇನು ಮಾಡಿಕಬೇಕೋ.
ಲಂಗು ಲಗಾಮ್ ಇಲ್ಲದೆ ಈ ದೇಶದ ಆಡಳಿತವನ್ನ ಪುಡಾರಿಗಳ ಕೈಗೆ, ಲೂಟಿಕೋರರ ಕೈಗೆ ಅಲ್ರ ಕಣಲೇ. 217 ಲಕ್ಷ ಕೋಟಿ ಸಾಲ ಯಾರಪ್ಪನ ಮನೆ ತೀರಿಸ್ತೀರೋ ನೀವೆಲ್ಲ ಸೇರ್ಕೊಂಡು? ಪುಡಾರಿಗಳ ಯಾವನ ತೀರಿಸ್ತಾನೆ ಈ ಸಾಲನ? ಯಾವನ್ ತೀರಿಸ್ತಾನೆ ಈ ಸಾಲನ? ರಾಜ್ಯ ಸರ್ಕಾರ ಸಾಲ ಯಾವನ್ ತೀರಿಸ್ತಾನೆ? ಬೆಳಗ್ಗೆ ಆದ್ರೆ ಭ್ರಷ್ಟಾಚಾರ, ತಿನ್ನ ಗ್ಯಾಸ್ ಸಿಗಲ್ವಲ್ಲ, ಗ್ಯಾಸ್ ಸಿಗ್ದಾಗ ಮಾಡಕ್ಕಿದಿರಲ್ಲ. ಆ ಆಟೋಗಳ ಪರಿಸ್ಥಿತಿ, ನನಗಂತೂ ಮೆಸೇಜ್ ಮೇಲೆ ಮೆಸೇಜು. ನಮ್ಮ ಪರವಾಗಿ ನೀನ್ ಮಾತಾಡಲ್ಲ, ನಮ್ಮನ್ನ ಬೈತೀಯ, ನಮ್ಮನ್ನ ದ್ವೇಷ ಮಾಡ್ತೀಯ. ಅಲ್ಲಾದರು ಗ್ಯಾಸ್ ನಾನ್ ಕೊಡಕ್ ಆತದ? ಮಾಡಿಟ್ಟಿರೋದು ಪ್ರಧಾನ ಮಂತ್ರಿ ಮೋದಿ. ಆತನನ್ನ 3 ಸತಿ ಗೆಲ್ಲಿಸ್ತಿದ್ರ. ನಿಮ್ಮ ಸರ್ವನಾಶವನ್ನ ನೀವೇ ಮಾಡ್ಕೊಂಡು ಈ ದೇಶವನ್ನ ಆಡಳಿತ ಸುಳ್ಳು ಹೇಳ್ಕೊಂಡ್ ಬಂದಿರೋ ರಾಜಕಾರಣಿಗಳು ಈ ದೇಶದ ಆರ್ಥಿಕ ಭವಿಷ್ಯವನ್ನ ಹಾಳು ಮಾಡಿಟ್ಟಿದ್ದಾರೆ. ಓಪನ್ ಆಗಿ ಹೇಳ್ತಾ ಇದ್ದೀನಿ, ನನಗೇನು ಸಮಸ್ಯೆ ಇಲ್ಲ. ಇನ್ನ 100 ವರ್ಷ ಹಿಂಗೆ ನಡ್ಕೊಂಡೋದ್ರು ನೀವೆಲ್ಲ ಮಣ್ಣಾಗ್ಬಿಡ್ತೀರಾ. ಆ ಪರಿಸ್ಥಿತಿ ಮಾಡಿಕ್ಕವ್ರೆ ಅವರೆಲ್ಲ. ಯಾರೋ ಈ ಅಮ್ಮ ಮೆಸೇಜ್ ಮಾಡ್ತಾರಲ್ಲ ಗುರು, ಈ ಟೈಮಲ್ಲಿ ಯಾರೋ ಮೆಸೇಜ್ ಮಾಡಬೇಡಿ. ಬಟ್ ಹೇಳ್ಬೇಕು ಅನ್ನಿಸ್ತಾ ಇದೆ. ನನಗೇನು ಇಲ್ಲ, ನಮ್ಮ ಅಜ್ಜಿ ತಾತ ಮಾಡಿಟ್ರ ಆಸ್ತಿ ಇದೆ, ತಿನ್ಕೊಂಡು ಉಣ್ಕೊಂಡು ಆರಾಮಾಗಿ ನೆಮ್ಮದಿಯಾಗಿರ್ತೀವಿ. ಇವತ್ತು ರಾಜಕಾರಣಿಗಳು ನಿಮ್ಮನ್ನ ಲೂಟಿ ಮಾಡಿದ್ದಾರೆ, ಅವರು ಆರಾಮಾಗಿರ್ತಾರೆ. ಅಧಿಕಾರಿಗಳು ರಿಸಾರ್ಟ್ಸು 5 ಸ್ಟಾರ್ ಹೋಟ್ಲಲ್ಲಿ ಇರ್ತಾರೆ, ಬೀದಿಲಿರೋದು ನೀವೇ. ಇವ್ರುಗಳನ್ನ ನಂಬ್ಕೊಂಡು ಓಟ್ ಹಾಕಿ ಇವತ್ತು ಆ ಬಿಲ್ಲು ಈ ಬಿಲ್ಲು, ಇವ್ರ ಅಜ್ಜಿ ತಲೆ ಬಿಲ್ಲು ಅಲ್ಲ ಕಣ. ನಮ್ ಪ್ರಶ್ನೆ ಏನಪ್ಪ ಅಂತಂದ್ರೆ, ಜನರಿಗೆ ಬೇಡದನ್ನ ತಗೊಂಬಂದು ದಿನ ರೋದನೆ ಎಕ್ಕೋ ಅಂತ ಈ ದುರಾಡಳಿತ ರಾಜಕಾರಣಿಗಳಿಗೆ, ರಾಜ್ಯದ ರಾಜಕಾರಣಿಗಳಾಗಿರ್ಬೋದು, ರಾಷ್ಟ್ರದ ರಾಜಕಾರಣಿಗಳಾಗಿರ್ಬೋದು, ನಿಮ್ಮನ್ನು ಎಲ್ಲಿ ತಂದಿಟ್ಟಿದ್ದಾರೆ? ಬರೀ ನಿಮ್ಮನ್ನ ಲೂಟಿ ಲೂಟಿ ಲೂಟಿ, ಟ್ಯಾಕ್ಸ್ ಟ್ಯಾಕ್ಸ್ ಟ್ಯಾಕ್ಸ್. ಒಂದ್ ರೀತಿ ATM ಕಾರ್ಡ್ ಆಗ್ಬಿಟ್ಟಿದ್ದೀರಾ ನೀವೆಲ್ಲ ಸೇರ್ಕೊಂಡು. ಇಟ್ಸ್ ಬಿನ್ ಎ ವೀಕ್. ನಾನು ಮಾತಾಡಕ್ ಹೋಗಿಲ್ಲ. ಕಾರಣ ಯಾಕೆ ಅಂತಂದ್ರೆ, ಸಮಸ್ಯೆಗಳ ಬಗ್ಗೆ ಮಾತಾಡಿ ಪ್ರಯೋಜನ ಬಂತು. ವಿ ನೀಡ್ ಟು ವರ್ಕ್ ಫಾರ್ ಎ ಸೊಲ್ಯೂಷನ್. ನಮ್ಗೆ ಸಮಸ್ಯೆಗಳು ಬೇಡ, ನಮ್ಗೆ ಸೊಲ್ಯೂಷನ್ ಬೇಕು. ನಾವು ಅದಕ್ಕೋಸ್ಕರನೇ ಮಾತಾಡಿ ಏನು ಪ್ರಯೋಜನ ಇಲ್ಲ. ಇವನ್ ನಿಮ್ಗೆ ನಾನು ಹೇಳಿದ್ರೆ ನೀವು ಕೇಳಿಸ್ಕೊಂಡು ಸುಮ್ಮನೆ ಆಗ್ಬೋದೇ ಹೊರತು ಇದಕ್ಕೆ ಪರಿಹಾರ ಮಾಡಲೇಬೇಕಾದಂತ ಪರಿಸ್ಥಿತಿ. ಯಾಕಂದ್ರೆ ಲೂಟಿಕೋರರ ಕೈಯಲ್ಲಿ ದೇಶವನ್ನ, ರಾಜ್ಯವನ್ನ ಕೊಟ್ಟು ನೆಮ್ಮದಿಯಾಗಿರೋರು ಈ ದೇಶದ ರಾಜಕಾರಣಿಗಳು. ಅವ್ರ ರಾಜ್ಯದಾಗಿರ್ಬೋದು, ರಾಷ್ಟ್ರದಾಗಿರ್ಬೋದು, ಇಬ್ಬರು ನೆಮ್ಮದಿಯಾಗೋರು. ಅವ್ರ ಕೆಳಗಡೆ ಇರೋರು ಅಧಿಕಾರಿಗಳು ಇನ್ನೂ ಸೇಫ್ ಆಗಿದ್ದಾರೆ. ಅವ್ರು ಇವತ್ತು ಶುಕ್ರವಾರ ಎಲ್ಲ ಅಧಿಕಾರಿಗಳು 5 ಸ್ಟಾರ್ ಹೋಟ್ಲು, ರಿಸಾರ್ಟ್ಸ್ ಅಲ್ಲಿ ಇಲ್ಲಿ ಮಜಾ ಮಾಡ್ತಾರೆ. ಬೇಕಾದ್ರೆ ಅವ್ರ ಫೋನ್ಗಳನ್ನ ಟ್ಯಾಪ್ ಮಾಡಿ ನೋಡಿ. ಐ ಕ್ಯಾನ್ ಲಿಟ್ರಲಿ ಟೆಲ್, ಅವನ IAS ಆಗಿರ್ಬೋದು, IPS ಆಗಿರ್ಬೋದು, 99% ಇವತ್ತು ಮಜಾ ಮಾಡ್ತಾರೆ. ಶುಕ್ರವಾರ, ಶನಿವಾರ, ಭಾನುವಾರ ಮಜಾ ಮಾಡು, ಸೋಮವಾರದಿಂದ ಶುಕ್ರವಾರದವರೆಗೂ ಲೂಟಿ ಮಾಡು. ಇದು ಇವತ್ತು ರಾಜಕಾರಣಿಗಳಾಗಿರ್ಬೋದು, ಅಧಿಕಾರಿಗಳಾಗ್ಬೋದು ಮಾಡ್ತಾ ಇರೋದು. ಇಲ್ಲಿ ಸಮಸ್ಯೆ ಸಿಕ್ಕಾಕೊಂಡು ನಳ್ತಾ ಇರೋದು ಯಾರು? ಇವತ್ತು ಶುಕ್ರವಾರ ಎಣ್ಣೆ ಹೊಡೆದು ನಿದ್ದೆ ಬರ್ಸ್ಕೊಬೇಕು. ಆ ಮಟ್ಟಕ್ಕೆ ಇವತ್ತು ಒಬ್ಬ ಸಾಮಾನ್ಯ ವ್ಯಕ್ತಿಯ ಜೀವನ ಎಲ್ಲಿಗೆ ಬಂದಿದೆ ಅಂತಂದ್ರೆ, ಎಣ್ಣೆ ಹೊಡೆದು ಮರ್ತು ಮಲ್ಕೊಬೇಕು. ಇವತ್ತು ನೀವು ಅದನ್ನ ಮರಿಬೇಕವ್ರೆ ಎಣ್ಣೆ ಹೊಡಿಲೇಬೇಕು. ಎಣ್ಣೆ ಹೊಡೆದ್ರೆ ಬಾಡಿ ಎಲ್ಲ ಹೊಲ್ಟೋಗ್ತದೆ. ಹೆಣ್ರು ಮಕ್ಳವ್ರೆ, ಅವ್ರನ್ನ ಯಾರು ನೋಡ್ತಾರೆ? ಇರ್ಲಿಗರು ಆ ಟೆನ್ಷನ್ ಹೋಗ್ಬೇಕು ಅಂತ. ಯಾಕಂದ್ರೆ ತುಡಿಯೋದ್ ಸಾಲಲ್ಲ. ಮನೆಗೆ ಒಬ್ಬ ವ್ಯಕ್ತಿ, ಒಬ್ಬ ಗಂಡಸಿಗೆ ಗೊತ್ತು, ಅಥವಾ ಮನೆ ಯಜಮಾನನ್ ಗೊತ್ತು ಆ ಮನೆ ನಡೆಸೋದು ಎಷ್ಟು ಕಷ್ಟ ಇದೆ ಅಂತ. ನಾವೆಲ್ಲ ಸಣ್ಣ ಹುಡುಗರು ಇರ್ಬೇಕಾದ್ರೆ ನಾವು ನಮ್ಮ ತಂದೆ ತಾಯಿನೆಲ್ಲ ನೋಡ್ಕೊಂಡ್ ಬಂದಂತವ್ರು, ನಮಗೆ ಕಷ್ಟ ಸುಖ ಎಲ್ಲ ಗೊತ್ತಿದೆ. ಇವತ್ತು ಚೆನ್ನಾಗಿದ್ದೀವಿ, ಇಲ್ಲ ಅಂತ ಹೇಳ್ತಾ ಇಲ್ಲ. ಇವತ್ತು ಐ ಆಮ್ ವೆಲ್ ಅಂಡ್ ಫೈನ್. ಯಾಕೆ ಅಂತಂದ್ರೆ ಇವತ್ತು ವಿಡಿಯೋ ಮಾಡಬಾರ್ದು ಅಂತಾನೆ ಅನ್ಕೊಂಡೆ. ಹಾಳ ಹೋಗ್ಲಿ ಬಿಡುಗರು, ಸಾಯ್ಲಿ, ನಮ್ಗೇನಾಗಬೇಕಾಯ್ತೆ. ಓಟ್ ಹಾಕವ್ರೆ, ಸಾಯ್ಲಿ ಬಿಡು. ಅವನು ವುಮೆನ್ಸ್ ರಿಸರ್ವೇಶನ್ ಬಿಲ್ಲು ಅಂತಾನೆ, ಡಿಲಿಮಿಟ್. ಎಲ್ಲಾಗರು 540 ಜನಕ್ಕೆ ಕಾರ್ ಕೊಟ್ಟು ಮನೆ ಕೊಟ್ಟಿನೇ, ಮನೆ ಹಾಳ್ರು. 217 ಲಕ್ಷ ಸಾಲ ಮಾಡಿಟ್ಟವ್ರೆ. ಸತ್ತೋಗಿರೋ ಆಪೋಸಿಷನ್ ಪೂರ್ತಿ ಸತ್ತೋಗೋರೆ. ಅವ್ರು ಏನು ಬದುಕಿಲ್ಲ, ಅವ್ರಿಗೇನಿಲ್ಲ. ಅಪೋಸಿಷನ್ ಅವ್ರಿಗೊಂದು ಮನೆ ಕೊಟ್ಟವ್ರೆ, ಒಂದಷ್ಟು SPG ಹೋಮ್ ಗಾರ್ಡ್ಗಳು ಕೊಟ್ಟವ್ರೆ, ಅವ್ರಿಗೊಂದು ಜಾಗ ಕೊಟ್ಟವ್ರೆ, ಮಜ್ಜಾ ಮಾಡಬೇಕು. ಆ ಕಡೆ ದೇಶವನ್ನ ಲೂಟಿನೂ ಆಗೋಯ್ತು, ಈ ಕಡೆ ಅಪೋಸಿಷನ್ ಅವರು ನರಸತ್ತ ಅಪೋಸಿಷನ್. ಇವ್ರನ್ನೆಲ್ಲ ಖಾಲಿ ಮಾಡಿಸಿಲ್ಲ ಅಂತಂದ್ರೆ ನಿಜವಾಗ್ಲೂ ನಿಮ್ಮ ಜೀವನ ಚೆನ್ನಾಗಿರಲ್ಲ. ಇದನ್ನೇ ಹೇಳಕ್ ಇಷ್ಟಪಡೋದು. ಆರಾಮಾಗವನೆ DK ಶಿವಕುಮಾರ್ ಸದಾಶಿವನಗರದಲ್ಲಿ ಮನೆ, ಆರಾಮಾಗ ಒಂದು 2 ಡಜನ್ ಕಾರ್ಗಳು, ಅರ್ಧ ಡಜನ್ ಹೆಲಿಕಾಪ್ಟರ್, 1400 ಕೋಟಿ ಡಿಕ್ಲೇಷನ್, ಆರಾಮಾಗವನೆ. ಇದೇ ತರನೇ ಎಲ್ಲ ರಾಜಕಾರಣಿಗಳು, ಅದು ರಾಷ್ಟ್ರದ ರಾಜಕಾರಣಿಗಳಾಗಿರ್ಬೋದು, ರಾಜ್ಯದ ರಾಜಕಾರಣಿಗಳಾಗಿರ್ಬೋದು, ಚೆನ್ನಾಗವ್ರೆ. ಅವ್ರಿಗೆ ಫಿಲ್ಟರ್ ವಾಟರ್ 10 ಲಕ್ಷ ರೂಪಾಯಿ ಫಿಲ್ಟರ್ ಹಾಕೊಂಡು ಊಟ ಮಾಡ್ತಾರೆ. ವಿಷ ಇಲ್ಲದೆ ತರಕಾರಿಗಳು ತಗೊಂಬಂದು ತಿಂತಾರೆ. ಒಳ್ಳೊಳ್ಳೆ ಡ್ರಿಂಕ್ಸ್ ಬಿಟ್ಕೊಂತಾರೆ. ಒಳ್ಳೊಳ್ಳೆ ಹೆಲಿಕಾಪ್ಟರ್ ಓಡಾಡ್ತಾರೆ. ನಮ್ ದುಡ್ಡನ್ನ ದಿನ ಲೂಟಿ ಮಾಡ್ಕೊಂತಾರೆ. ಇಲ್ಲಿ ನಾವು ಕಟ್ಟಿ ಇವತ್ತು ಸರಿ ಹೋಗುತ್ತೆ, ನಾಳೆ ಸರಿ ಹೋಗುತ್ತೆ, ನಾಳಿದ್ ಸರಿ ಹೋಗುತ್ತೆ. ನಮ್ಮ ಜೀವನ, ನಮ್ಮ ಮಕ್ಕಳು ಚೆನ್ನಾಗಿರ್ಲಿ. ನಿಮ್ ಮಕ್ಕಳೆಲ್ಲ ನೀವೇ ಚೆನ್ನಾಗಿರಲ್ಲ. ಇನ್ ನಿಮ್ಮ ಮಕ್ಕಳ ಕತೆ ಏನ್ ಹೇಳ್ಬೇಕು? ಇವತ್ತಿನ ಮಟ್ಟದಲ್ಲಿ ದೇಶ ದಿವಾಳಿಯಾಗಿದೆ, ರಾಜ್ಯ ದಿವಾಳಿಯಾಗಿದೆ. ಆಮೇಲೆ ಜಸ್ಟ್ ಇಮ್ಯಾಜಿನ್, ಇವತ್ತು ಕೂಡ ಏನೂ ಬದಲಾವಣೆ ಆಗಿಲ್ಲ ರೀ. ಇವತ್ತು ಕೂಡ ಲೂಟಿಕೋರು. ಇವತ್ತು ನೋಡಿ, ಶುಕ್ರವಾರ ಎಲ್ಲ ಮಜಾ ಮಾಡ್ತಾ ಇರ್ತಾರೆ. ಶುಕ್ರವಾರ ಎಲ್ಲ ರಿಸಾರ್ಟ್ಸ್ 5 ಸ್ಟಾರ್ ಹೋಟ್ಲ್ಗಳಲ್ಲೇ ಅಧಿಕಾರಿಗಳಿರ್ತಾರೆ. ನೀವೆಲ್ಲೂ ಬೇಡ,
ನೀವು ಆ ಕೋರ್ಮಂಗಲ್ಗೆ ಹೋಗ್ಬಿಟ್ರೆ ಕೋರ್ಮಂಗಲ ರಿಸಾರ್ಟ್ಸ್ ಯಾವುದೇ 5 ಸ್ಟಾರ್ ಹೋಟ್ಲಿಗೆ ಹೋಗಿ ಅಲ್ಲಿ ನಿನಗೆ ಒಂದು 10 ಜನ IAS IPSಗಳು ಸಿಕ್ಕೇ ಸಿಗ್ತಾರೆ. ಈ ರೀತಿಯ ಒಂದು ಲೂಟಿಕೋರತನ ದೇಶದಲ್ಲಿ ಆಳವಾಗಿ ಕೂತಿದೆ. ಇವತ್ತು ಜನರಿಗೆ ಬೇಕಾಗಿರೋದು ಅವ್ರ ಜೇಬಲ್ ದುಡ್ಡು ಬೇಕಾಗಿದೆ, ಅವ್ರ ಬ್ಯಾಂಕಲ್ಲಿ ದುಡ್ಡು ಬೇಕಾಗಿದೆ, ಮನ್ಸಿಗೆ ನೆಮ್ಮದಿ ಬೇಕಾಗಿದೆ, ಮಲ್ಕೊಂಡ್ರೆ ಒಳ್ಳೆ ನಿದ್ದೆ ಬೇಕಾಗಿದೆ. ಇದು ಯಾವುದೂ ಇಲ್ಲ ನನಗನ್ಸಿದ್ದು. ದಿಸ್ ಇಸ್ ವಾಟ್ ಐ ವಾಂಟ್ ಟು ಟೆಲ್. ನಿಮ್ಮನ್ನ ಮುಸ್ಲಿಮರನ್ನ ಹಿಂದೂಗಳ ಮೇಲೆ ಎತ್ಕೊಳ್ತಾರೆ, ಹಿಂದೂಗಳನ್ನ ಮುಸ್ಲಿಮರ ಮೇಲೆ ಎತ್ಕೊಳ್ತಾರೆ. ಈಗ ಇನ್ನೂ ಕೆಳಗಡೆ ಹೋಗಿ ಇನ್ನೂ ಪಂಗಡಗಳು ಒಡೆದು ದಿನ ಇವನ್ ಚಪ್ಪಲಿ ಎತ್ತಿ ಇವನ್ ತಲೆ ಮೇಲೆ ಹಾಕ್ತಾನೆ, ಇವನ್ ಚಪ್ಪಲಿ ಮೇಲೆ ಇವನೇ ಎತ್ತಾಗ್ತಾನೆ. ಬದಲಾವಣೆ ನಮ್ಮ ಜೀವನದಲ್ಲಿ ನೆಮ್ಮದಿಯಾಗಿ ನೋಡ್ಗರೋ. ಮನೆಗೋರ್ರೆ ಹೆಂಡತಿ ಮಕ್ಕಳ ಜೊತೆ ಊಟ ಮಾಡಿದೆ ನಮ್ಮ ನಿದ್ದೆ ಬರಬೇಕು. ಎಲ್ಲಿ ಬರ್ತದೆ ಗುರು? ಬರಲ್ಲ. ಬರ ನೆಮ್ಮದಿನೆಲ್ಲ ಇವತ್ತಿನ ದೇಶದ ರಾಜಕಾರಣಿಗಳು, ಇವತ್ತಿನ ಹೊಲಸು ಭ್ರಷ್ಟ ಅಧಿಕಾರಿಗಳು, ಲೂಟಿಕೋರು. ಅಲ್ರಿ ವುಮೆನ್ಸ್ ರಿಸರ್ವೇಶನ್ ಬಿಲ್ ಅಂತೆ ತಿನ್ನಕ್ಕೆ ಇಟ್ಟಿಲ್ದಿರೋ ಪರಿಸ್ಥಿತಿ ಮಾಡಿಟ್ಟಿದ್ದೀವಿ. ಇವ್ರುಗಳಿಗೆ ಯಾವ್ದು ಡಿಬೇಟ್ ಮಾಡ್ಬೇಕಲ್ಲಿ ನೋಡ್ರಿ, ದೇಶನ ಮುಣಸಾಕಿದಾಯ್ತು, ಸಾಲ ಮಾಡಿಸಿದಾಯ್ತು. ಯಾರೋ ಒಂದು 4 ಜನ ಬದುಕಿರ್ಬೋದು, ಅವ್ರವ್ರ ಸುತ್ತಮುತ್ತ ಇರೋರು ಸಾವಿರಾರು ಕೋಟಿ ಲೂಟಿ ಮಾಡಿಕೊಂಡು ದೇಶವನ್ನ ಇಂಡೈರೆಕ್ಟ್ ಆಗಿ ಇವತ್ತು ಬಿಸ್ನೆಸ್ ಮೆನ್ಗಳು ನಡೆಸ್ತಾ ಇದ್ದಾರೆ. ಇದು ಎಲ್ಲರಿಗೂ ಗೊತ್ತಿರೋಂಥ ವಿಚಾರ. ನಮ್ದೇಗೆ ಯಾವನ್ ಗೊತ್ತಾ ಇದ್ದಾನೆ? ಯಾವನ ಗೌರ್ಮೆಂಟ್ ಕೆಲ್ಸಕ್ಕೆ ಹೋಗಿ ಒಂದಷ್ಟು ನಮ್ಮ ಸಾಕಾನಗರ, ಸದಾಶಿವನಗರ, ವಿದ್ಯಾರಣ್ಯಪುರ ಎಲ್ಲ ಈ ರಿಟೈರ್ಡ್ ಆಗಿ 1 ಲಕ್ಷ ಅವ್ರಿಗೆ ಪೆನ್ಷನ್ ಬರ್ತದೆ. ಪೆನ್ಷನ್ ಬರೋನ್ ಎಲ್ಲವನ್ನೂ ಕೂಡ ಮೋಜು ಮಸ್ತಿನ ಮಾತುಗಳೇ ಹೇಳೋದು. ನಾನು ಎಲ್ಲರೂ ಕಳಿಸ್ಕೊಂಡೆ, ಇಲ್ಲ ಗುರು ಮೋದಿ ಇಸ್ ಎ ವೆರಿ ಗುಡ್ ಅಡ್ಮಿನಿಸ್ಟ್ರೇಟರ್ ಅಂತಾರೆ, ಸಿದ್ದರಾಮಯ್ಯ ಇಸ್ ಎ ವೆರಿ ಗುಡ್ ಅಡ್ಮಿನಿಸ್ಟ್ರೇಟರ್. ಗುರು ನಿಮ್ಗಳಿಗೆಲ್ಲ ಪೆನ್ಷನ್ ಬರ್ತದೆ, ತಿಂಗಳಿಗೆ 1-2 ಲಕ್ಷ ಬಂದು ಬ್ಯಾಂಕಲ್ಲಿ ಬೀಳ್ತದೆ, ನಿಮ್ಗೆ ಯಾವುದು ಚಿಂತೆ ಇಲ್ಲ. ಮೋದಿ ಇಸ್ ಆಲ್ಸೋ ಬೆಸ್ಟ್, ಸಿದ್ದರಾಮಯ್ಯ ಇಸ್ ಆಲ್ಸೋ ಬೆಸ್ಟ್. ಅದೇ ಸಾಮಾನ್ಯ ಜನರ 97% ಜನರ ಪರಿಸ್ಥಿತಿ ಏನಿದೆ ಅಂತಂದ್ರೆ, ಸಾಯಂಕಾಲ ತರಕಾರಿಗೆ ಅವನ ಕಾಸಿರಲ್ಲ, ಮನೇಲಿ ಗ್ಯಾಸ್ ಇರಲ್ಲ, ಮಗಳಿಗೆ ಫೀಸ್ ಕಟ್ಟಿರಲ್ಲ, EMI ಕೊಟ್ಟಿರಲ್ಲ, ಅವನು ಯಾವನ ಸಾಲಗಾರನು ಬಂದು ಗಾಡಿ ಕಿತ್ಕೊಂಡೋಗಿರ್ತಾನೆ, ಮನೆಯಲ್ಲಿ ತುಮಕಂತ ಉಗಿಯುವಂತ ವ್ಯವಸ್ಥೆ ಇರ್ತದೆ. ಇದು ಇವತ್ತಿನ ಬಾಳು. ನಾವು ಹೇಳೋದೇನು ಅಂತಂದ್ರೆ, ಇವಾಗಲಾದ್ರೂ ಬದಲಾವಣೆ ಆಗಿ ಸಿದ್ದರಾಮಯ್ಯನಿಗೋಸ್ಕರ ವೋಟ್ ಮಾಡೋದು, DK ಶಿವಕುಮಾರ್ಗೋಸ್ಕರ ವೋಟ್ ಮಾಡೋದು, ಯಡಿಯೂರಪ್ಪನಿಗೋಸ್ಕರ ವೋಟ್ ಮಾಡೋದು, ಕಣ್ಣೀರಿನ ಕುಮಾರಸ್ವಾಮಿಗೋಸ್ಕರ ಓಟ ಮಾಡೋದು, ಇಲ್ಲ ನಮ್ದು ಯಾವ್ದೋ ಸಮುದಾಯದ ಸ್ವಾಮಿಗಳವ್ರೆ, ಖಂಡಿತವಾಗಿ ಯಾರಿಗೋಸ್ಕರ ನಂಬಿ ವೋಟ್ ಮಾಡಬೇಡಿ. ಬದಲಾವಣೆ ಈ ಸಮಾಜದಲ್ಲಿ ಬೇಕಾಗಿದೆ. ಈ ಬದಲಾವಣೆ ತಂದಿಲ್ಲ ಅಂತಂದ್ರೆ ಆಲ್ರೆಡಿ ಚಿಂದಿ ಚೋರ್ ಪರಿಸ್ಥಿತಿ ಇವತ್ತು ನಮ್ದೆಲ್ಲಾರ್ದು. ನಾಟ್ ಬೈ ಗಾಡ್ ಸೆಕ್, ಎಸ್ ನಾಟ್ ಮೀ. ಯಾಕಂದ್ರೆ ನನಗೆ ಇದನ್ನೆಲ್ಲ ನೋಡಿ ಹಾಕೋ ಮೆಸೇಜ್ಗಳು ನೋಡಿ ದಿನಕ್ಕೊಂದು 500 ಜನ ಫೋನ್ ಮಾಡ್ತಾರೆ, ಅಣ್ಣ ನಂಗೆ ಅದು ಹೆಲ್ಪ್ ಮಾಡಿ, ಇದು ಹೆಲ್ಪ್ ಮಾಡಿ, ನಾನೇ ಸಿದ್ದರಾಮಯ್ಯನ ಮೋದಿನ ನಾನು ಹೇಳ್ತೀನಿ, ಮೋದಿಗೆ ಫೋನ್ ಮಾಡ್ರಿ, ಸಿದ್ದರಾಮಯ್ಯನ ಫೋನ್ ಮಾಡಿ, DK ಶಿವಕುಮಾರ್ ಫೋನ್ ಮಾಡಿ, ಕಣ್ಣೀರಿನ ಕುಮಾರಸ್ವಾಮಿಗೆ ಫೋನ್ ಮಾಡಿ. ಇನ್ನೂ ಮಿಕ್ತು ಅಂತಂದ್ರೆ ನಮ್ಮ ಮಠದ ನಿರ್ಮಲಾನಂದ ಸ್ವಾಮೀಜಿಗಳವ್ರೆ, ನೀವು ಒಕ್ಕಲಿಗರ ಡೈರೆಕ್ಟ್ ಆಗಿ ಅವ್ರಿಗೆ ಫೋನ್ ಮಾಡಿ. ಯಾಕಂದ್ರೆ ಇವರೆಲ್ಲ ದೊಡ್ಡ ಮಟ್ಟದಲ್ಲಿ ಗುರ್ಸ್ಕೊಂಡಂಥವ್ರು, ನಾಯಕರಾದಂಥವ್ರು, ಆಡಳಿತ ಮಾಡದಂಥವ್ರು, ಕರ್ನಾಟಕನ ಆಡಳಿತ ಮಾಡೋರು, ರಾಷ್ಟ್ರವನ್ನ ಆಡಳಿತ ಮಾಡಿದ್ದಾರೆ. ಒಂದಂತೂ ನಿಜ ರೀ, ನೀವು ಎಲ್ಲಿವರೆಗೂ ಬದಲಾವಣೆ ಆಗಲ್ವಾ? ಕಾಂಗ್ರೆಸ್ ಅವ್ರನ್ನ BJP ಅವ್ರು ಬೈಕೊಳ್ಳೋದು, BJP ಅವ್ರನ್ನ ಕಾಂಗ್ರೆಸ್ ಅವ್ರು ಬೈಕೊಳ್ಳೋದು, ಇಬ್ರು ಬೈಕೊಂಡು ಸರ್ವನಾಶ ಮಾಡಿಟ್ಟಿದ್ದಾರೆ. ಪ್ಲೀಸ್ ರಿಯಲೈಸ್, ವಿ ನೀಡ್ ಎ ಚೇಂಜ್. ನಮ್ಮ ದೇಶಕ್ಕೆ ಚೇಂಜ್ ಬೇಕಾಗಿದೆ. ಡೆಫಿನೆಟ್ಲಿ ನನ್ನಂತನ್ಗೆ ಯಾರೋ ಒಬ್ರು ಹಾಕಿದ್ರು, ಸರ್ 217 ಲಕ್ಷ ಕೋಟಿ ಸಾಲ ಮಾಡೋರಲ್ಲ ಸರ್ ಹೆಂಗೆ ಅಂತ. ಖಂಡಿತವಾಗಿ ನಮ್ಮಂಥವ್ರು ಏನಾದರೂ ಅಧಿಕಾರ ಹಿಡ್ಕೊಂಡ್ರೆ ಎಲ್ಲ ಮುಟ್ಕೊಳ್ ಹಾಕೊಂಡ್ಬಿಡ್ತೀವಿ. ಎಲ್ಲೂ ಹೋಗಿಲ್ಲ, ಆಸ್ತಿ ಎಲ್ಲ ದೇಶದಲ್ಲೇ ಇದೆ, ಎಲ್ಲ ಮುಟ್ಕೊಳ್ ಹಾಕೊಂಡ್ಬಿಡ್ಬೇಕಾಗತ್ತೆ. ಬದಲಾವಣೆ ಮಾಡಬೇಕಾಗಿದೆ. ಯಾಕಂದ್ರೆ ಇದು ನಮ್ಮ ದೇಶ ರೀ. ಹೆಂಗ್ರಿ ನಾವು ಇಡೀ ಸಮಾಜ ನೋವಲ್ಲಿ ಇರಬೇಕಾದ್ರೆ ಓಕೆ, ನೋ ಪ್ರಾಬ್ಲಮ್, ನಮ್ಗೇನು ಸಮಸ್ಯೆನೇ ಇಲ್ದಿರ್ಬೋದು. ಬಟ್ ಆ ನೋವನ್ನು ನೋಡ್ಕೊಂಡು ನಮ್ಮ ಕೈಯಲ್ಲಿ ಆಗದಿರೋದ್ರಿಂದ ಇವತ್ತು ವಿಡಿಯೋ ಮಾಡಬೇಕಾಗಿದೆ. ಖಂಡಿತ ಯಾರನ್ನೂ ನಂಬಕ್ಕೆ ಹೋಗ್ಬಿಡಿ. ಈ BJP ಕಾಂಗ್ರೆಸ್ ಎರಡೂ ಕೂಡ ಎಡವಟ್ಟು ಪಕ್ಷಗಳು. ಹಂಗಂತ ಕಣ್ಣೀರಿನ ಕುಮಾರಸ್ವಾಮಿ JDS ನಾನು ಏನು ಹೇಳಕ್ ಹೋಗಲ್ಲ. 3 ಪಕ್ಷಗಳು ಅಧಿಕಾರ ಮಜಾ ಮಾಡಿದ್ದಾರೆ. ಹೊಸತನ ಕರ್ನಾಟಕಕ್ಕೆ, ಭಾರತಕ್ಕೆ ಬೇಕಾಗಿದೆ. ಇಲ್ಲ ಅಂತಂದ್ರೆ ಆಲ್ರೆಡಿ ಮೂರಾ ಬಟ್ಟೆ ಆಗ್ಬಿಟ್ಟಿದೆ. ಮೂರಾ ಬಟ್ಟೆ ಅಂದ್ರೆ ಎಣದ ಮೇಲೆ ಹೊಚ್ಚೋ ಬಟ್ಟೆ ಸಾಮಾನ್ಯ ಜನರ ಜೀವನ ಆಗ್ಬಿಟ್ಟಿದೆ ಅಂತ ಈ ಮೂಲಕ ಹೇಳ್ತಾ ಮೂರಾ ಬಟ್ಟೆ ಆಗಿದ್ದಾರೆ. ಈ ಎಣದ ಮೇಲೆ ಹೊಚ್ಚೋ ಬಟ್ಟೆ ಪರಿಸ್ಥಿತಿ ಸಾಮಾನ್ಯ ಜನರ ಪರಿಸ್ಥಿತಿ ಇದೆ. EMI ಕಟ್ಟಕ್ಕಾಗ್ತಾ, ಮಗಳ ಫೀಸ್ ಕಟ್ಟಿಲ್ಲ, ಮಗನ ಫೀಸ್ ಕಟ್ಟಿಲ್ಲ, ಬಾಡಿಗೆ ಕಟ್ಟಿಲ್ಲ, EMI ಕಟ್ಟಿಲ್ಲ, ಕರೆಂಟ್ ಬಿಲ್ ಕಟ್ಟಿಲ್ಲ, ಆಮೇಲೆ ಬೆಲೆ ಏರಿಕೆ, ಇವತ್ತಿನ ಕೆಲಸ ನಾಳೆ ಸಿಗುತ್ತೋ ಇಲ್ಲ ಅದು ಗೊತ್ತಿಲ್ಲ, ಆದ್ರೂ ಕೂಡ ಜೀವನ ಮಾಡೋದನ್ನ ಬಿಟ್ಟಿಲ್ಲ. ದಯಮಾಡಿ ಒಂದಂತೂ ನಿಜ, ಬದಲಾವಣೆ ಆಗಲೇಬೇಕು. ಈ ರಾಷ್ಟ್ರದಲ್ಲಾಗಿರ್ಬೋದು ಕಿತ್ತು ಒಗಿಬೇಕ್ರಿ ಇವ್ರನ್ನೆಲ್ಲ. ಮೋದಿನೇ ಆಗಿರ್ಬೋದು, ಈ ಕಾಂಗ್ರೆಸ್ ಅವ್ರನ್ನೇ ಆಗಿರ್ಬೋದು, 3 ಪಕ್ಷಗಳನ್ನ ಕಿತ್ತು ಬಿಸಾಕಬೇಕು. ನಮಗೆ ಯಾವ ರಿಸರ್ವೇಶನ್ ಬಿಲ್ಲು ಬೇಡ ಗುರು, ನಮ್ಮ ಸಾಲ ತೀರಿಸ್ಬಿಡೋ, ನಮ್ಮ ದೇಶದ ಸಾಲ ತೀರಿಸ್ಬಿಟ್ಟು ಎಲ್ಲನೂ ಹಾಳಾಗೋಗ್ಲಿ. ಇವರೆಲ್ಲ ಬೇಕಾರೆ ಸುಮ್ಮನೆ ಕಿವಿ ಮೇಲೆ ಹೂವು ಎಕ್ಕ ಅಂತ ಡೋಂಗಿ ಇದನ್ನೆಲ್ಲ ಹೆಡ್ಲೈನ್ಸ್ ಮಾಡ್ಕೊಂಡು ಏನೋ
ಅಲ್ಲ ಗುರು, ಸಾಲ ಮಾಡಿಟ್ಟಿದ್ರೆ ಸಾಲ ತೀರಿಸ್ರೋ. ನೀವು ಆಮೇಲೆ ರಿಸರ್ವೇಷನ್ ಬಿಲ್ ತಗೊಂಬನ್ನಿ, ಬೇಡ ಅಂತ ಹೇಳ್ತಾ ಇಲ್ಲ. ಡಿಲಿಮಿಟೇಷನ್ ತಗೊಂಬನ್ನಿ, ಫಸ್ಟ್ ಸಾಲ ತೀರಿಸಿ. ನಿಮಗೆ ಸಾಲ ತೀರ್ಸೋ ಯೋಗ್ಯತೆ ಇಲ್ಲ. ಇನ್ನೂ ಒಂದಷ್ಟು ಸಾಲ ಮಾಡಿ ಅದು ಯಾವತ್ತನ ಓಡೋಗ್ಬಿಟ್ರೆ ಇವ್ರನ್ನ ಇಲ್ಲಿ ಹಿಡ್ಕೊಂಡ್ಬರ್ಬೇಕು ಅನ್ನೋದು ಗೊತ್ತಿಲ್ಲ ಅಂತ ಈ ಮೂಲಕ ಹೇಳ್ತಾ. ಬಟ್ ಸಾಮಾನ್ಯ ಜನರ ಪರಿಸ್ಥಿತಿ ತುಂಬಾ ಕೆಟ್ಟಿದೆ ಅಂತ ಹೇಳ್ತಾ, ಇವತ್ತು ಐ ಥಿಂಕ್ ಅಮಾವಾಸ್ಯೆ ಅಂತ ಯಾರೋ ಈಗ ಹೇಳಿದ್ರು, ಹಾಗಾಗೇನೆ ಸುಮ್ಮನೆ ಹೇಳಿದೆ. ಬಟ್ ವಾಟ್ ಎವರ್ ಸೆಟ್ ಅಂಡ್ ಡನ್, ನಾನು ನಿಮ್ಮಲ್ಲಿ ಒಬ್ಬ. ಆದರೆ ನಿಮ್ಮ ರೀತಿ ನೀವು ನಮ್ಗೆ ನಾನು ಜೀವನ ಮಾಡ್ತಾ ಇಲ್ಲ. ನಾನು ನಿಮ್ಮಲ್ಲಿ ಒಬ್ಬ ಅಷ್ಟೇ, ಬಟ್ ಐ ಆಮ್ ನಾಟ್ ಲೈಕ್ ದಟ್. ಥ್ಯಾಂಕ್ಸ್ ಅ ಲಾಟ್. ಗುಡ್ ನೈಟ್, ಶುಭರಾತ್ರಿ, ಒಳ್ಳೇದಾಗ್ಲಿ. ಯೋಚನೆ ಮಾಡಿ.